ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರದ್ದಂಥ ರೆಸಿಪಿ ನಾನು ತೋರಿಸ್ತಾ ಇಲ್ಲ. ನಾನು ಬೆಳಗ್ಗೆ ಎದ್ದು ಏನೇನೆಲ್ಲ ಮಾಡ್ತೀನಿ, ನನ್ನ ದಿನಚರ್ಯ ಹೇಗೆ ಶುರುವಾಗುತ್ತೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಸ್ಟಿಲ್ ನಾನು ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ಒಂದು ಚಿಕ್ಕ ಹೀರೆಕಾಯಿ ಚಟ್ನಿ ರೆಸಿಪಿನೂ ಸಹ ತೊಗೊಂಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ನನ್ನ ದಿನಚರ್ಯ ಶುರುವಾಗುತ್ತೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಿಲ್ಟರ್ ಕಾಫಿಗೆ ರೆಡಿ ಮಾಡ್ಕೋತೀನಿ. ಆಮೇಲೆ ಹಾಲು ಕಾಸ್ಕೋತೀನಿ. ಆಮೇಲೆ ಹಸ್ಬೆಂಡ್ ಮತ್ತು ಮಗಳ ಲಂಚ್ ಬಾಕ್ಸಿಗೋಸ್ಕರ ಎಲ್ಲ ತರಕಾರಿ ಹೆಚ್ಕೊಂಡು ಹಿಟ್ಟು ಕಲಿಸ್ಕೊಂಡು, ಚಪಾತಿ ಹಿಟ್ಟು ನಾನು ಆಲ್ಮೋಸ್ಟ್ ಲೈಕ್ ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ. ಇದೆಲ್ಲ ಫಸ್ಟ್ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಫಸ್ಟ್ ಮಾಡೋವಂಥ ಕೆಲಸಗಳು ಇದು. ಇಲ್ಲಿ ನೋಡಿ, ನಾನು ಇವತ್ತು ಹೀರೆಕಾಯಿ ಚಟ್ನಿ ಹೀಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ಸುಲ್ಕೊಂಡು ನಾನು ಹೀರೆಕಾಯಿನ ಮೊದಲೇ ತುಂಬೆಲ್ಲ ತೆಗೆದು ತೊಳ್ಕೊಂಡು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಿಪ್ಪೆನ ತೆಗೆದು ನಾನಿದನ್ನ ಚಟ್ನಿ ಮಾಡ್ಕೋತೀನಿ. ಹೀರೆಕಾಯ್ದು ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಏನಪ್ಪ ಇದ್ರ ವಿಶೇಷ ಅಂದರೆ, ನೀರು ಹಾಕಿ ಕುದಿಸ್ಕೋಬಾರ್ದು, ಅಂದರೆ ನೀರು ಹಾಕಿ ಬೇಯಿಸಬಾರ್ದು. ಬರೀ ಆಯಿಲಲ್ಲೇ ನಿಧಾನಕ್ಕೆ ಅದು ಫುಲ್ ಒಂಥರ ಸುಟ್ಟ ಏನಂತಾರೆ, ಇಡ್ಲಿ ಒಲೆ ಮೇಲೆಲ್ಲ ಮಾಡ್ತಿದ್ರಲ್ವ ಹಿಂದಿನ ಕಾಲದಲ್ಲಿ, ಒಂಥರ ಆ ಸ್ಮೋಕಿ ಎಫೆಕ್ಟ್ಗೋಸ್ಕರ ನಾವು ಬರೀ ಇದನ್ನು ಆಯಿಲಲ್ಲಿ, ಆಮೇಲೆ ಇದು ಕಾಸ್ಟ್ ಐರನ್ ಬಾಣಲಿಯಲ್ಲಿ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಬೇಸಿಕ್ ಒಗ್ಗರಣೆಯನ್ನು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಸುಲಿದಿಟ್ಟಿರೋ ಅಂಥ ಹೀರೆಕಾಯಿ ಸಿಪ್ಪೆನ ಹಾಕೋತಿದ್ದೀನಿ. ಇದ್ರ ಜೊತೆಗೆ ನಿಧಾನಕ್ಕೆ ಎರಡು ಈರುಳ್ಳಿ, ಆಮೇಲೆ ನಿಮ್ಮ ಹತ್ರ ಕಾಯಿ ಇದ್ದರೆ ಕಾಯಿ ಸಹ ಹಾಕ್ಕೋಬೋದು, ಒಣಕಾಯಿ ಅಥವಾ ಫ್ರೆಶ್ ಕಾಯಿ ಹಾಕ್ಕೋಬೋದು. ಈಗ ಇದ್ರ ಜೊತೆ 2 ಹೋಳು ಹೀರೆಕಾಯಿ ಸಹ ನಾನು ಹಾಕೋತಾ ಇದ್ದೀನಿ. ಇಲ್ಲಿ ಇದು ನಿಧಾನಕ್ಕೆ ತಾನಾಗಿ ಆ ಬಿಸಿಗೆ ಬಾಡಿಸ್ಕೊಂಡು ಚೆನ್ನಾಗಿ ಮೆತ್ತಗಾಗುತ್ತೆ. ಆಮೇಲೆ ನಿಮಗೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸುಟ್ಟಿರೋದು, ಆಮೇಲೆ ಕಾಯಿದು ಘಮ್ ಅಂತ ನಿಮಗೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ನೀವು ಬೇರೆ ಎಲ್ಲ ನಿಮ್ಮ ಕೆಲಸಗಳನ್ನು ಮಾಡ್ಕೋಬೋದು. ನಾನು ಇಲ್ಲಿ ಪಕ್ಕದಲ್ಲಿ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೋತೀನಿ, ಚಪಾತಿ ಮಾಡ್ಕೋತೀನಿ, ಆಮೇಲೆ ಒಂದು ಟೊಮೆಟೊ ರೈಸ್ ಕೂಡ ಮಾಡ್ಕೋತೀನಿ. ಇದನ್ನು ಹಾಗೆ ಒಂದೊಂದು 2 ನಿಮಿಷ ಬಿಟ್ಟು ಕೈ ಆಡಿಸ್ತಾ ಬೇರೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಈಗ ನಾನು ಚಪಾತಿ ಹಿಟ್ಟು ಕಲಿಸ್ಕೊತಿದ್ದೀನಿ. ಚಪಾತಿ ಹಿಟ್ಟನ್ನು ನಾನು ಯೂಶ್ವಲಿ ಹಾಲು ಮತ್ತು ಕೆನೆಯಲ್ಲೇ ಕಲಿಸ್ಕೊಳ್ಳೋದು. ತುಂಬ ಮೃದು ಬರುತ್ತೆ. ಆಮೇಲೆ ತುಂಬ ವಿತೌಟ್ ಹಾಟ್ ಪಾಟ್ ಕೂಡ ಇದು ತುಂಬ ಮೆತ್ತಗೆ ಉಳಿಯುತ್ತೆ ಬಾಕ್ಸಲ್ಲಿ. ಈಗ ಕೆಲವು ಜನ ಹೇಳ್ತಾರೆ ಚಪಾತಿ ಒಂಥರ ಡ್ರೈ ಆಗೋಗುತ್ತೆ ಅಂತ. ನಮ್ಮಮ್ಮನೂ ಇದೇ ಥರ ಹಾಲಲ್ಲೇ ಕಲಿಸ್ಕೊಂಡು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಮೈಕ್ರೋವೇವಲ್ಲಿ ಮಾಡ್ತಿದ್ದೀನಿ. ಅದಕ್ಕೆ ಸಣ್ಣದಾಗಿ ಬೆಂಡೆಕಾಯಿ ಪಲ್ಯಕ್ಕೆ ಹೇಗೆ ಹೆಚ್ಕೋಬೇಕೋ ಹಾಗೆ ಹೆಚ್ಕೊಂಡು ಒಂದು ಬೌಲಲ್ಲಿ ಉಪ್ಪು, ಖಾರ, ಮೆಣಸು, ಆಮೇಲೆ ನಿಮಗೆ ಬೇಕಾದಂಥ ಮಸಾಲೆ, ಆಮೇಲೆ ಸ್ವಲ್ಪ ಎಣ್ಣೆ, ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಮಸಾಲೆ ಎಲ್ಲ ನನ್ನ ಕೈಗೆ ಹತ್ತಿಬಿಡುತ್ತೆ ಅಂತ ನಾನು ಈ ಥರ ಟಾಸ್ ಮಾಡಿಕೊಂಡು ಮೈಕ್ರೋವೇವಲ್ಲಿ ಒಂದು 8 ನಿಮಿಷ ಇಡ್ತೀನಿ. ಎಳೆ ಬೆಂಡೆಕಾಯಿ ಇದ್ದರೆ ಒಂದು 5 ನಿಮಿಷದಲ್ಲೇ ಆಗೋಗುತ್ತೆ. ಇಲ್ಲಿ ನಾನು ಚಪಾತಿ ಕೂಡ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಚೆನ್ನಾಗಿ ಉಬ್ತಾ ಇದೆ ಎಲ್ಲ ಚಪಾತಿನೂ. ಬೇಸಿಕ್ಲಿ ಒಂದು 10-12 ಚಪಾತಿ ನಾನು ಮಾಡಿಟ್ಕೊಂಡ್ಬಿಡ್ತೀನಿ. ನನ್ನ ಹಸ್ಬೆಂಡ್ಗೂ ಬೇಕು ಬಾಕ್ಸಿಗೆ, ಆಮೇಲೆ ಮಗಳಿಗೂ ಅಷ್ಟೆ. ಇಲ್ಲಿ ನೋಡಿ, ಎಲ್ಲ
ರೆಡಿ ಆಗ್ತಾ ಬಂದಿದೆ. ಈಗ ತಿಂಡಿಗೆ ನಾನಿವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇಷ್ಟು ಬಾಕ್ಸು ನಂದು ಪ್ಯಾಕ್ ಮಾಡೋಕ್ಕಿರುತ್ತೆ ಬೆಳಗ್ಗೆ. ಸೊ ಇಲ್ಲಿ ನನ್ನ ಮಗಳು ರೆಡಿಯಾಗಿ ಬಂದಳು. ಸೊ ಈಗ ದೇವ್ರಿಗೆ ಕೈ ಮುಗಿದು ತಿಂಡಿ ತಿಂದುಬಿಟ್ಟು ಅವರು ಹೊರಡ್ತಾರೆ ಸ್ಕೂಲ್ಗೆ ಮತ್ತು ಆಫೀಸ್ಗೆ. ಇವತ್ತು ನನ್ನ ತಂಗಿ ಬಂದಿದ್ಲು. ಸೊ ಹಾಗೆ ಸ್ವಲ್ಪ ಟೆರೆಸ್ಗೆ ಹೋಗಿ ಆಟ ಆಡಿಬಿಟ್ಟು ಟೆರೆಸ್ಸಲ್ಲೇ ಸ್ವಲ್ಪ ನಾವು ಕಾಫಿ ಕುಡಿದ್ವಿ, ಸ್ವಲ್ಪ ಹಾಗೆ ಸ್ನ್ಯಾಕ್ಸು ತಿಂದ್ವಿ. ಸೊ ಇದೇ ಥರ ವಿಡಿಯೋ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಒಳಿತಾಗಲಿ, ಶುಭವಾಗಲಿ.